ಖಾತೆಗೆ ಜಮೆ ಆಗಿದ್ದ ಗ್ರಾಚ್ಯುಟಿ ಹಣ ಬೆಳಗಾಗುವಷ್ಟರಲ್ಲಿ ಸೈಬರ್ ವಂಚಕರು ಕನ್ನ, ಪೊಲೀಸರ ಮೊರೆ ಹೋದ ನಿವೃತ್ತಿ ಸರ್ಕಾರಿ ನೌಕರ. ಗ್ರಾಮದಲ್ಲಿ ಚರ್ಚ್ ಕಾಮಗಾರಿಗೆ ಚಾಲನೆ, ಮತಾಂತರಕ್ಕೆ ಹುನ್ನಾರ ಎಂದು ಆರೋಪ, ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ನಿಲ್ಲದ ಗಾಂಜಾ ಗಮಲಿನ ಘಟನ ಎಫೆಕ್ಟ್, ಹೇಳಿದಷ್ಟು ಗಾಂಜಾ ಸೇವಿಸಲು ಹಿಂದೇಟು, ನಶೆಯಲ್ಲಿ ಸ್ನೇಹಿತನಿಂದಲೇ ಮನಸೋ ಇಚ್ಛೆ ಚಾಕು ಇರಿತ. ಮತ್ತೆ ಮರುಕಳಿಸಿದ ಕಳ್ಳತನ, ಬೀಗ ಒಡೆದು ಚಿನ್ನ ನಗದು ದೋಚಿ ಪರಾರಿ, ಕಳ್ಳತನಕ್ಕೆ ಬೆಚ್ಚಿ ಬಿದ್ದ ಸಾರ್ವಜನಿಕರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಸಾಮಾನ್ಯವಾಗಿ ಗ್ರಾಚ್ಯುಟಿ ಹಾಗೂ ಪಿಂಚಣಿ ಹಣ ಮುಂದಿನ ಜೀವನಾಧಾರಕ್ಕೆ ನೆರವಾಗುತ್ತೆ ಅನ್ನೋದು ನಿವೃತ್ತ ನೌಕರರ ಕನಸಾಗಿರುತ್ತದೆ. ಆದರೆ ಇಲ್ಲೊಬ್ಬ ನಿವೃತ್ತ ಸರ್ಕಾರಿ ನೌಕರರೊಬ್ಬರ ಗ್ರಾಚ್ಯುಟಿ ಹಣಕ್ಕೆ ಸೈಬರ್ ಕಳ್ಳರು ರಾತ್ರೋರಾತ್ರಿ ಕನ್ನ ಹಾಕಿದ್ದಾರೆ. ಅರೆ ಅದೆಲ್ಲಿ ಅಂದ್ರ ಈ ವರದಿ ನೋಡಿ. ಹೌದು ವೀಕ್ಷಕರೇ, ಅಮಾಯಕನಂತೆ ಕಾಣುತ್ತಿರುವ ಇವರ ಹೆಸರು ಸೊಣ್ಣಪ್ಪ. ಕೆಎಸ್ಆರ್ಟಿಸಿ ಟಿಸಿಯಾಗಿ ಕೆಲಸ ಮಾಡಿ ನಿವೃತ್ತಿಯಾಗಿದ್ದಾರೆ. ಇವರು ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದವರು. ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಸೊಣ್ಣಪ್ಪ ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿ ಸರ್ಕಾರದಿಂದ ಬರುವ ಗ್ರಾಚ್ಯುಟಿ ಹಣಕ್ಕೆ ಅಪ್ಲೈ ಮಾಡಿದ್ರು. ಅದರಂತೆ ಗ್ರಾಚ್ಯುಟಿ ಹಣ ಸೊಣ್ಣಪ್ಪ ಅವರ ಬ್ಯಾಂಕ್ ಖಾತೆಗೆ 1,90,000 ಹಣ ಕೆನರಾ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದ್ದನ್ನು ಕಂಡು ಸಂತೋಷ ಪಟ್ಟಿದ್ರು. ಆ ಹಣದಲ್ಲಿ ಸೊಣ್ಣಪ್ಪ ತಮ್ಮ ಸ್ವಂತ ಬೇರೆ ಅಕೌಂಟ್ಗೆ 70,000 ಹಣ ವರ್ಗಾವಣೆ ಮಾಡಿಕೊಂಡು ರಾತ್ರಿ ಮಲಗಿದ್ದಾರೆ. ಆದರೆ ಬೆಳಗಾಗುವಷ್ಟರಲ್ಲಿ ಅವರ ಅಕೌಂಟ್ನಲ್ಲಿದ್ದ ಉಳಿದಿದ್ದ ಹಣವನ್ನು ಸೈಬರ್ ಕಳ್ಳರು ಎಗರಿಸಿಬಿಟ್ಟಿದ್ದಾರೆ. ನನ್ನ ಹೆಸರು ಬಿ ಸೊಣ್ಣಪ್ಪ ಅಂತ, ರಿಟೈರ್ಡ್ KSRTC TC. ನಾನು ನಮ್ಮ ಸ್ವಂತ ಊರು ಬಂದು ಅರೂರು, ಚಿಕ್ಕಬಳ್ಳಾಪುರ ತಾಲೂಕು. ನಂದು ಬ್ಯಾಂಕ್ ಅಕೌಂಟ್ ಬಂದು ಕೆನರಾ ಬ್ಯಾಂಕಲ್ಲಿರೋದು, ಅರೂರು ಶಾಖೆಯಲ್ಲಿ. ಮೊನ್ನೆ ಹೋದ ಸೋಮವಾರ ನನ್ನ KSRTCಯಿಂದ ನನಗೆ ಗ್ರ್ಯಾಚ್ಯುಟಿ ಅಮೌಂಟು 1,90,000 ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿತ್ತು. ಮೊನ್ನೆ ಶುಕ್ರವಾರ 3ನೇ ತಾರೀಕು ರಾತ್ರಿ ನಾನು ಪ್ರಗತಿ ಗ್ರಾಮೀಣ ಬ್ಯಾಂಕ್ಗೆ ನನ್ನ ಸ್ವಂತ ಅಕೌಂಟ್ಗೆ ಒಂದು 70,000 ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದೆ. ಟ್ರಾನ್ಸ್ಫರ್ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ರೆ ರಾತ್ರಿ 2 ಫ್ರಾಡ್ಸ್ಟರ್ಸು ನನ್ನದು ಯಾವುದೇ ಥರದ ಪ್ರಮೇಯ ಇಲ್ಲದೆ OTP ಯಾವುದು ನನ್ನ ಹತ್ರ ಕೇಳಿದ್ರೇ, ನನಗೆ ಗೊತ್ತಿಲ್ಲದ್ರೇ ನೈಟ್ 4 ಗಂಟೆಯಲ್ಲಿ ಇರೋ 1,50,000 ಅವ್ರ ಅಕೌಂಟ್ಗೆ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ. ತಕ್ಷಣ ನಾನು ಬೆಳಗ್ಗೆ ನೋಡಿಕೊಂಡು 1930ಗೆ ಕಂಪ್ಲೇಂಟ್ ಮಾಡಿ ಸೈಬರ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿರ್ತೀನಿ. ಇದು ನಡೆದ ವಿಷಯ. ಫ್ರಾಡ್ ಮಾಡಿರೋದು ಏನು ಅಂತ ನನಗೆ ಗೊತ್ತಿಲ್ಲ. ವಿತೌಟ್ ಮೈ ನಾಲೆಡ್ಜ್ ಅದು ಆಗಿದೆ. ರಾತ್ರಿ ನಾನು ಆನ್ಲೈನಲ್ಲಿ 70,000 ಟ್ರಾನ್ಸ್ಫರ್ ಮಾಡಿದೆ. ಇನ್ನು 1,50,000 ಅಕೌಂಟಲ್ಲಿತ್ತು. ನನಗೆ ಯಾವುದೇ ಥರವಾದ APK ಅಪ್ಲಿಕೇಶನ್ಗಳಾಗಲಿ OTPಗಳಾಗಲಿ ಯಾವುದೂ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಫೋನು ನಾನು ಆಫ್ ಮಾಡಿ ಇಟ್ಬಿಟ್ಟು ಮಲ್ಕೊಂಡಿದ್ದರೆ ನಾನು ಇನ್ನೂ ಎದ್ದೇಳೋಕ್ಕೆ ಮುಂಚೆ 4 ಗಂಟೆ ರಾತ್ರಿಯಲ್ಲೇ ಅದು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕಳ್ಳರ ಪ್ರಕರಣಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗುತ್ತಿದ್ದು, ಸೈಬರ್ ವಂಚಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಲಿಂಕ್ಗಳಿಂದ ಆ ಬ್ಯಾಂಕ್ ಈ ಬ್ಯಾಂಕ್ಗಳಿಂದ ಅಂತ ಕರೆ ಮಾಡಿ OTP ಕೇಳುವುದು, ವಾಟ್ಸಪ್ಗಳಲ್ಲಿ PM ಕಿಸಾನ್ ಯೋಜನಾ APK ಲಿಂಕ್ಗಳಿಂದ ಬ್ಯಾಂಕ್ ಖಾತೆಗೆ ಆಧಾರ್ ಪಾನ್ ನಂಬರ್ ಲಿಂಕ್ ಮಾಡುತ್ತೇವೆಂದು ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರಂತೆ ವಿಡಿಯೋ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡುತ್ತಿದ್ದೇವೆ ಎಂದು ಕೋಟಿ ಹಣ ವಂಚಿಸುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದೆ. ಸಾರ್ವಜನಿಕರು ಇದರಿಂದ ಎಚ್ಚರಿಕೆ ವಹಿಸಿ ಎಂದು SP ಕುಶಾಲ್ ಚೌಕ್ಸೆ ಹೇಳಿದ್ದಾರೆ. ನಮಸ್ಕಾರ. ಈ ವರ್ಷ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸೈಬರ್ ಕ್ರೈಮ್ಸ್ ಅರೌಂಡ್ 132 ಕೇಸಸ್ ಸೇನೆ ಸ್ಟೇಷನಲ್ಲಿ ಮತ್ತು ಬೇರೆ ಸ್ಟೇಷನ್ಸಲ್ಲಿ 51 ಕೇಸಸ್, ಟೋಟಲ್ 184 ಕೇಸಸ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ರಿಜಿಸ್ಟರ್ ಆಗಿದೆ. ಅರೌಂಡ್ 12 crores ಅಮೌಂಟ್ ಈ ಸೈಬರ್ ಕೇಸಸಲ್ಲಿ ಲಾಸ್ಟ್ ಆಗಿದೆ. ಸೊ ಔಟ್ ಆಫ್ 12 crores ಈಗ ಆಲ್ರೆಡಿ ನಾವು ಅರೌಂಡ್ 2 crores 15 lakhs ಅಮೌಂಟ್ ಆಲ್ರೆಡಿ ರಿಕವರಿ ಮಾಡ್ಕೊಂಡಿದ್ದೀವಿ ಬೇರೆ ಬೇರೆ ಕೇಸಸಲ್ಲಿ. ಸೈಬರ್ ಕ್ರೈಸಸ್ ಬಗ್ಗೆ ನಾವು ನಮ್ಮ ಸೈಬರ್ ಕ್ರೈಮ್ದು ಒಂದು ಎಮರ್ಜೆನ್ಸಿ ನಂಬರ್ ಇದೆ 1930. ಆ ನಂಬರ್ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಹೇಗೆ ಥರ ಸೈಬರ್ ಕೇಸಸ್ ಆಗ್ತಾ ಇದೆ, ಸೈಬರ್ ಕ್ರೈಮ್ ಹೇಗೆ ನಮ್ಮ ಜೊತೆ ಆಗ್ತಾ ಇದೆ, ಆ ವಿಚಾರ ಬಗ್ಗೆ ಕೂಡ ನಾವು ಸುಮಾರು ಟೈಮ್ಸ್ ಮಾಹಿತಿ ಶೇರ್ ಮಾಡಿದ್ದೀವಿ. ಈಗ ಮತ್ತೆ ಸ್ವಲ್ಪ ಹೇಗೆ ಥರದ್ದು ಹೆಚ್ಚಾಗಿ ಸಂಖ್ಯೆಯಲ್ಲಿ ಕೇಸಸ್ ಆಗ್ತಾ ಇದೆ ಅದು ಡಿಸ್ಕಸ್ ಮಾಡ್ತೀವಿ.
ಬೇರೆ ಬೇರೆ ಥರದ್ದು ಮಾಡಸ್ ಆಪರೇಂಡಿ ಇದೆ ಸೈಬರ್ ಫ್ರಾಡ್ಸ್ಟರ್ಸ್ದು. ಈಗ ನಮ್ಮ ಡಿಸ್ಟಿಕಲ್ಲಿ ಮ್ಯಾಕ್ಸಿಮಮ್ ಆಗಿದೆ ಇನ್ವೆಸ್ಟ್ಮೆಂಟ್ ಫ್ರಾಡ್. ಆದರೆ ನೀವು ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಬೇರೆ ಜಾಗ ಸೋಷಿಯಲ್ ಮೀಡಿಯಲ್ಲಿ ರೀಲ್ಸ್ ವಗೇರ ನೋಡ್ತಾ ಇದ್ದೀರಾ, ಆ ಟೈಮ್ಗೆ ಏನಾದರೂ ಈ ಥರ ನಿಮಗೆ ಆ್ಯಡ್ಸ್ ಬರುತ್ತೆ ಕಿ ಈ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಥವಾ ನಿಮಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ, ಜಾಸ್ತಿ ರಿಟರ್ನ್ಸ್ ಬರುತ್ತೆ. ಸೊ ಅದನ್ನು ಜನ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರ ಜೊತೆಗೆ ಈ ಥರ ಮೋಸ ಆಗ್ತಾ ಇದೆ ಕಿ ಶಾರ್ಟ್ ಟೈಮಲ್ಲಿ ಕಡಿಮೆ ಅಮೌಂಟ್ ತೋರಿಸ್ತಾರೆ ಅವರು ಕಿ 1000 ರೂಪೀಸ್ಗೆ ನಿಮಗೆ 1500 ಸಿಕ್ಕಿದೆ, ಜಾಸ್ತಿ 50% ಪ್ರಾಫಿಟ್ ಸಿಕ್ಕಿದೆ, 50% ರಿಟರ್ನ್ ಸಿಕ್ಕಿದೆ. ಆಮೇಲೆ ನಿಮಗೆ ಪ್ರವೋಕ್ ಮಾಡ್ತಾರೆ ಕಿ ಜಾಸ್ತಿ ಅಮೌಂಟ್ ಅಲ್ಲಿ ಹಾಕಬೇಕು, ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು. ಜಾಸ್ತಿ ಅಮೌಂಟ್ ನಾವು ಇನ್ವೆಸ್ಟ್ ಮಾಡ್ತೀವಿ, ಆಮೇಲೆ ಇದು ಫ್ರಾಡ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಸುಮಾರು ಕೇಸಸ್ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ದು ಆಗಿದೆ. ಸೊ ನಮ್ಮ ರಿಕ್ವೆಸ್ಟ್ ಪಬ್ಲಿಕ್ ಜೊತೆ ಏನಾಗಿದೆ, ಇನ್ವೆಸ್ಟ್ಮೆಂಟ್ ಓನ್ಲಿ ಎಲ್ಲರ ಜೊತೆ ಕನ್ಸಲ್ಟೇಷನ್ ಮಾಡಬೇಕು ಮತ್ತು ರಿಜಿಸ್ಟರ್ಡ್ ಕಂಪ್ನೀಸ್ ಏನಿದೆ ಓನ್ಲಿ ಅವರ ಜೊತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ಥರ ನಿಮಗೆ ಸೋಷಿಯಲ್ ಮೀಡಿಯಲ್ಲಿ ಆ್ಯಡ್ಸ್ ವಗೇರ ಬರ್ತಾ ಇದೆ ಜಾಸ್ತಿ ಪ್ರಾಫಿಟ್ದು, ಆ ಕಂಪ್ನಿ ಜೊತೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಸೆಕೆಂಡ್, ಈಗ ಎ ಪಿ ಕೆ ಫೈಲ್ದು ಇನ್ವೆಸ್ಟ್ಮೆಂಟ್, ಎ ಪಿ ಕೆ ಫೈಲ್ದು ಸ್ಕ್ಯಾಮ್ ಈಗ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಎ ಪಿ ಕೆ ಫೈಲ್ ಅಂದರೆ ನಮ್ಮ ವಾಟ್ಸಪ್ಪಲ್ಲಿ ನಮಗೆ ಒಂದು ಫೈಲ್ ಬರುತ್ತೆ, ಮೆಸೇಜ್ ಕಳಿಸ್ತಾರೆ, ಆ ಫೈಲ್ಗೆ ಡೌನ್ಲೋಡ್ ಮಾಡ್ತೀರಾ. ಸೊ ನಿಮ್ಮ ಮೊಬೈಲ್ ಒಂದು ಥರದ್ದು ಹ್ಯಾಕ್ ಆಗುತ್ತೆ. ಆದರೆ ನಿಮ್ಮ ಮೊಬೈಲಲ್ಲಿ ಏನೇನು ಮಾಹಿತಿ ಇದೆ, ಅದರ್ವೈಸ್ ನಿಮ್ಮ ಬ್ಯಾಂಕ್ ಅಕೌಂಟ್ದು ಡೀಟೇಲ್ಸ್ ಏನಿದೆ, ನೀವು ಬ್ಯಾಂಕ್ ಅಕೌಂಟ್ ಆಪ್ರೇಟ್ ಮಾಡ್ತಾ ಇದ್ದರೆ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗಿಂದ, ಅದರ್ವೈಸ್ UPI ಆ್ಯಪ್ ಯೂಸ್ ಮಾಡ್ತಾ ಇದ್ದರೆ ಆ ಎಲ್ಲ ಮಾಹಿತಿ ಅವ್ರ ಜೊತೆಗೆ ಶೇರ್ ಆಗುತ್ತೆ. ಸೊ ಈ ಕಾರಣ ಬಗ್ಗೆ ಕೂಡ ನಿಮ್ಮ ಅಕೌಂಟಿಂದ ಅವರು ದುಡ್ಡು ತೆಗಿತಾರೆ, ಖಾಲಿ ಮಾಡ್ತಾರೆ. ಸೊ ಇದು ಒಂದು ಥರದ್ದು ಇದೆ. ಸೊ ಒಂದು ರಿಕ್ವೆಸ್ಟ್ ಈ ಥರ ಇದೆ ಕಿ ಯಾವುದು ಈ ಥರ ಫೈಲ್ಸ್ ವಗೇರ ಬರ್ತಾ ಇದೆ, ಆ ಫೈಲ್ಸ್ ವಗೇರಾಗೆ ಅನ್ನೋನ್ ಸೋರ್ಸಸಿಂದ, ಅನ್ನೋನ್ ನಂಬರ್ಸಿಂದ ಯಾವುದು ಗ್ರೂಪ್ಸಲ್ಲಿ ಶೇರ್ ಆಗ್ತಾ ಇದೆ ಅದನ್ನು ದಯವಿಟ್ಟು ಡೌನ್ಲೋಡ್ ಮಾಡಬಾರ್ದು. ಓನ್ಲಿ ನಿಮ್ಮದು ಪರಿಚಯ ಯಾರ ಜೊತೆ ಇದೆ, ಫೋಟೋಸ್ ವೀಡಿಯೋಸ್ ಕಳಿಸ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ತಾರೆ, ಏನೂ ಸಮಸ್ಯೆ ಇಲ್ಲ. ಬಟ್ ಇದು ಬೇರೆ ಥರದ್ದು .apk ಬರುತ್ತೆ ಫೈಲ್ ಜೊತೆಗೆ ಹೆಸರು, ಆ ಫೈಲ್ಗೆ ದಯವಿಟ್ಟು ಡೌನ್ಲೋಡ್ ಮಾಡಬಾರ್ದು. ಇನ್ನೊಂದು ಹೆಚ್ಚಾಗಿ ನಂಬರಲ್ಲಿ ಆಗ್ತಾ ಇದೆ ಡಿಜಿಟಲ್ ಅರೆಸ್ಟ್. ಆದರೆ ಸುಮಾರು ಟೈಮ್ಸ್ ನಿಮಗೆ ಈ ಥರ ಫೋನ್ ಬರುತ್ತೆ ಕಿ ಟೆಲಿಕಾಮ್ ಕಂಪನಿ, ಟೆಲಿಕಾಮ್ ಅಥಾರಿಟಿಯಿಂದ ಮಾತಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ ಕಿ ನಿಮ್ಮ ನಂಬರಿಂದ ಏನಾದರೂ ಹರಾಸ್ಮೆಂಟ್ ಮೆಸೇಜಸ್ ಕಳಿಸಿದ್ದಾರೆ, ಈ ಕಾರಣ ಬಗ್ಗೆ ನಿಮ್ಮ ನಂಬರ್ ಮೇಲೆ FIR ಆಗಿದೆ. ಸೊ ಈಗ ಪೊಲೀಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ಅದು ಬೇರೆ ನಂಬರ್, ನಿಮ್ಮ ಆಧಾರ್ ಕಾರ್ಡಿಂದ ಬೇರೆ ನಂಬರ್ ಯಾರು ತಗೊಂಡಿದ್ದೀರಾ, ಆಮೇಲೆ ಅದನ್ನು ಮಿಸ್ಯೂಸ್ ಮಾಡ್ತಾರೆ, ಆ ಥರದ್ದು ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ಈ ಥರ ಹೇಳ್ತಾರೆ ಅವರು. ಆಮೇಲೆ ಅವರು ಏನು ಮಾಡ್ತಾರೆ ಕಿ ನಿಮ್ಮದು ಒಂದು ಪೊಲೀಸ್ ಜೊತೆಗೆ, ಫೇಕ್ ಪೊಲೀಸ್ ಜೊತೆಗೆ ನಿಮ್ಮದು ಒಂದು ಮೀಟಿಂಗ್ ಮಾಡ್ತಾರೆ, ಆನ್ಲೈನ್ ಕಾಲ್ ಮಾಡಿಕೊಂಡು, ವಿಡಿಯೋ ಕಾಲ್ ಮಾಡಿಕೊಂಡು ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಸೊ ಅವರು ಹೇಳ್ತಾರೆ ಕಿ ನೀವು ಈ ಥರ ತಪ್ಪು ಮಾಡಿದ್ದೀರಾ, ಕಾನೂನು ಬಾಹಿರಾಗಿ ಕೆಲಸ ಮಾಡಿದ್ದೀರಾ, ಈ ಕಾರಣ ಬಗ್ಗೆ ನಾವು ನಿಮಗೆ ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ. ಆಮೇಲೆ ನೀವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀರಾ ಕೆ ನಾವು ಈ ಥರ ಏನೂ ಮಾಡಲ್ಲ, ಏನಾದರೂ ಕಾಂಪ್ರಮೈಸ್ ಮಾಡಬೇಕು, ಸೊ ನಿಮಗೆ ದುಡ್ಡು ಕೇಳ್ತಾರೆ. ಸೊ ಇದು ಕೂಡ ಏನೊಂದು ಈ ಥರದ್ದು ಇದೆ. ಸೊ ಆ ವಿಚಾರ ಬಗ್ಗೆ ಒಂದು ಪ್ರಿಕಾಷನ್ಸ್ ಏನು ತಗೋಬೇಕು ಕಿ ಪೊಲೀಸ್ ಯಾವಾಗ ವಿಡಿಯೋ ಕಾಲಲ್ಲಿ ಯಾವಾಗ ಮಾತಾಡ್ತಾ ಇಲ್ಲ ಪೊಲೀಸ್, ಮತ್ತು ಪೊಲೀಸ್ ಯಾವುದು ಈ ಥರದ್ದು ಕೇಸಸ್ ಆಗಿದೆ ಆ ಟೈಮ್ಗೆ ಅಲ್ಲಿ ಸ್ಟೇಷನಲ್ಲಿ ಬರಬೇಕು, ಈ ಥರ ರಿಕ್ವೆಸ್ಟ್ ಮಾಡ್ತಾರೆ. ಯಾರು ಈ ಥರ ವಿಡಿಯೋ ಕಾಲಲ್ಲಿ ಸಮಸ್ಯೆ ಸಾಲ್ವ್ ಮಾಡ್ತಾ ಇಲ್ಲ, ಸೊ ಅದನ್ನು ಕೂಡ ಈ ಥರ ಫೋನ್ ಬರುತ್ತೆ, ಅದನ್ನು ಕೂಡ ಫಾಲೋ ಮಾಡಬಾರ್ದು. ಥ್ಯಾಂಕ್ ಯು. ಒಟ್ಟಾರೆ ಸೈಬರ್ ವಂಚಕರು ನಾನಾ ರೀತಿಯಿಂದ ಜನರ ಬ್ಯಾಂಕ್ಗಳಿಂದ ಕನ್ನ ಹಾಕಿ ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿ ಸಾರ್ವಜನಿಕರ ಹೊಟ್ಟೆ ಹೊಡೆಯುವ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಅಲ್ಪ ಸ್ವಲ್ಪ ಬ್ಯಾಂಕ್ ಖಾತೆಗಳಲ್ಲಿ ಇಟ್ಟುಕೊಂಡಿದ್ದ ಹಣವನ್ನು ಕ್ಷಣಾರ್ಧದಲ್ಲಿ ಸೈಬರ್ ವಂಚಕರು ವಂಚಿಸುತ್ತಿದ್ದಾರೆ. ಸಾರ್ವಜನಿಕರು ಇದರಿಂದ ಎಚ್ಚರ ವಹಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಯಾವುದೇ ಆನ್ಲೈನ್ ಲಿಂಕ್ಗಳನ್ನು ಒತ್ತದಿರಿ. ನಿಮ್ಮ ಬ್ಯಾಂಕ್ ಖಾತೆಯ ಡೀಟೇಲ್ಸ್ಗಳನ್ನು ಯಾರಿಗೂ ಹಂಚಿಕೊಳ್ಳದಿರಿ. ಎಚ್ಚರ ಎಚ್ಚರ ಎಚ್ಚರ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ರೈಸ್ತ ಸಮುದಾಯದವರೇ ಇಲ್ಲದ ಇಲ್ಲೊಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅನುಮತಿ ಪಡೆಯದೆ ಅಕ್ರಮವಾಗಿ ಚರ್ಚ್ ಕಟ್ಟಡ ನಿರ್ಮಿಸಿ ಗ್ರಾಮದಲ್ಲಿ ಮತಾಂತರ ವಿಷಬೀಜ ಬಿತ್ತುತ್ತಿದ್ದಾರೆಂದು ಗ್ರಾಮಸ್ಥರಿಂದ ಆರೋಪ ಕೇಳಿಬಂದಿದೆ. ಅಲ್ಲದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. దేవస్థానం ఆంజనేయ స్వామి దేవస్థానం ఉంది. వాళ్ళు వచ్చి చర్చ్ కట్టే వాళ్ళకి లేరు, ఆ సైడ్ ఉన్నారు, రోడ్డు కాదట్టు ఉన్నారు. అక్కడి నుంచి వచ్చి చర్చ్ కట్టేస్తే మాకంతా తొందరే కదా. మళ్ళా వచ్చి ఇతకొచ్చి వాళ్ళు ఎక్కడి నుంచి వచ్చినారో తెలియదు. నిన్న వచ్చి చర్చ్ కట్టేదానికి
అంతా ఈ శంకుస్థాపన మేము చేసినారు. చేసి ప్రతి ఒక్కరికి ఇంటింటికి చీరలు పనిచేసినారు ఆడవాళ్ళు. ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮ ಪಂಚಾಯಿತಿಯ ಗರುಡಾತ್ರಿಪುರ ಗ್ರಾಮದಲ್ಲಿ 40 ಕುಟುಂಬಗಳು ವಾಸದ ಮನೆಗಳನ್ನು ನಿರ್ಮಿಸಿಕೊಂಡು ಶಾಂತಿಯುತ ಜೀವನ ನಡೆಸುತ್ತಿದ್ದು ಎಲ್ಲರೂ ಬೋವಿ ಜನಾಂಗ ಸಮುದಾಯದವರಾಗಿದ್ದಾರೆ. ಒಂದೇ ಜನಾಂಗಕ್ಕೆ ಸೇರಿರುವ 40 ಕುಟುಂಬಗಳ ಸದಸ್ಯರು ವಾಸವಾಗಿರುವ ಗ್ರಾಮದ ಹೃದಯ ಭಾಗದಲ್ಲಿ ಹೈದರಾಬಾದ್ ಮೂಲದ ಕೆಲ ಮತಾಂತರ ಕ್ರೈಸ್ತ ಮಿಷನರಿಗಳು ಸಂಕ್ರಾಂತಿ ಹಬ್ಬದಂದು ನೂತನ ಚರ್ಚ್ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಸಭೆ ಆಯೋಜಿಸಿದ್ದು ಮಾಂಸದ ಅಡುಗೆಗಳನ್ನು ಸಿದ್ಧಪಡಿಸಿ ಗ್ರಾಮದ ಮಕ್ಕಳಿಗೆ ಮಹಿಳೆಯರಿಗೆ ಹಂಚಿ ಬಲವಂತದ ಮತಾಂತರಕ್ಕೆ ಒತ್ತಾಯಿಸಿ ಸಂಭ್ರಮಿಸಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಚರ್ಚ್ನ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕು ಮಿಟ್ಟೆಮರಿ ಗ್ರಾಮ ಪಂಚಾಯಿತಿ ಗರುಡಾತ್ರಿಪುರ ಗ್ರಾಮದಲ್ಲಿ ಅಕ್ರಮವಾಗಿ ಚರ್ಚ್ ನಿರ್ಮಿಸುತ್ತಿದ್ದಾರೆ. ಅಲ್ಲಿ ಅಕ್ರಮವಾಗಿ ಕಾಮಗಾರಿ ಕೈಗೊಂಡಿದ್ದಾರೆ. ನಮ್ಮ ಸಂಘದ ಸದಸ್ಯರು ಹಾಗೂ ನಮ್ಮ ಬೋವಿ ಸಮುದಾಯದವರು ಎಲ್ಲರೂ ಅಲ್ಲೇ ಇರುವ ಕಾರಣ ಬೇರೆಯವರಿಗೆ ಅವಕಾಶ ಮಾಡಿಕೊಡಬಾರ್ದೆಂದು ಹಾಗೆ ಆ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಬೇಕೆಂದು ಈ ಮೂಲಕ ಅಧ್ಯಕ್ಷರಿಗೆ ತಹಸೀಲ್ದಾರ್ ಅವರಿಗೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ತಮ್ಮಲ್ಲಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಏನಂದರೆ ನೀವು ನಮ್ಮ ಮತಾಂತಕ್ಕೆ ಬನ್ನಿ, ಇಲ್ಲಿದ್ದರೆ ನಿಮ್ಗೆ ಉಳಿಗಾಲವಿಲ್ಲ, ನಿಮ್ಮ ದೇವ್ರಿಗೆಲ್ಲ ಕಲ್ಲುಗಳು, ಇಲ್ಲಿ ನಮ್ಮ ಕ್ರೈಸ್ತ ಬಾಂಧವರು ಬಂದು ನಾವು ಸೇರ್ರಿ ಅಲ್ಲೆಲ್ಲ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಮತ್ತು ಹೆಂಗಸರಿಗೆ ಇಲ್ಲಿ ಬಂದುಬಿಟ್ಟು ಮನೆಗೂ ಸೀರೆ ಹಂಚೋದು, ಅವ್ರಿಗೆ ಅದು ಕೊಡಿಸೋದು ಇದು ಕೊಡಿಸೋದು ಆಮಿಷಗಳನ್ನು ಕೊಟ್ಟು ಅವ್ರಿಗೆ ಆಸೆ ಪಡಿಸ್ತಾ ಇದ್ದಾರೆ. ಕೆಲವ್ರನ್ನಂದರೆ ದುಡ್ಡು ಕೊಟ್ಟು ಮತಾಂತರ ಆಗೋಕ್ಕೆ ಪ್ರೋತ್ಸಾಹನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಬಿಎಲ್ ನರಸಿಂಹಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟರಾಮಪ್ಪ, ಮುಖಂಡರಾದ ಕಾಮರೆಡ್ಡಿ, ವಿಜಯಗೋಪಾಲರೆಡ್ಡಿ, ಬೋವಿ ಸಂಘದ ಜಿಲ್ಲಾಧ್ಯಕ್ಷ ಪಿಡಿ ವೆಂಕಟರಾಮ್, ತಾಲೂಕು ಅಧ್ಯಕ್ಷ ವಿನಯ್ ಕುಮಾರ್, ಗ್ರಾಮಸ್ಥರಾದ ಮುನಿರಾಜು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಹೇಳಿದಷ್ಟು ಗಾಂಜಾ ಸೇವಿಸಲು ಹಿಂದೇಟು ಹಾಕಿದ್ದಕ್ಕೆ ಸ್ನೇಹಿತನ ಮೇಲೆ ಮನಸೋ ಇಚ್ಛೆ ಚಾಕುವಿನಿಂದ ಚುಚ್ಚಿ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದ್ದು, ಗಾಯಾಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಹೌದು ವೀಕ್ಷಕರೇ, ಸ್ನೇಹಿತನ ಜೊತೆ ಗಾಂಜಾ ಪಾರ್ಟಿ ಮಾಡಲು ಹೋಗಿ ಹೀಗೆ ಮುಖಾಮೂತಿ ಸೇರಿದಂತೆ ಮೈ ಕೈಗೆಲ್ಲ ಪಂಕ್ಚರ್ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇರೋ ಈತನ ಹೆಸರು ರಂಜಿತ್. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಮಪುರ ಗ್ರಾಮದ ನಿವಾಸಿ. ಖಾಸಗಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದು ಸಂಕ್ರಾಂತಿ ಹಬ್ಬ ಅಂತ ಊರಿಗೆ ಬಂದು ಫಜೀತಿಗೆ ಸಿಲುಕೊಂಡಿದ್ದಾನೆ. ರಂಜಿತ್ ಸ್ನೇಹಿತ ನವೀನ್ ಎನ್ನುವಾತನ ಜೊತೆ ಮಂಗಳವಾರ ರಾತ್ರಿ ಗ್ರಾಮದ ಸರ್ಕಾರಿ ಶಾಲೆ ಆವರಣಕ್ಕೆ ಹೋಗಿದ್ದಾನೆ. ಅಲ್ಲೇ ಇಬ್ಬರು ದುಶ್ಚಟಗಳಿಗೆ ದಾಸರಾಗಿದ್ದ ಇವರಿಬ್ಬರು ಸಿಗರೇಟ್ ಸೇದೆ, ಮದ್ಯ ಸೇವಿಸಿ ಕೊನೆಗೆ ಗಾಂಜಾವನ್ನು ಸಹ ಸೇವಿಸಿದ್ದಾರೆ. ಮತ್ತಷ್ಟು ಗಾಂಜಾ ಸೇವಿಸುವಂತೆ ಸ್ನೇಹಿತ ರಂಜಿತ್ಗೆ ನವೀನ್ ಒತ್ತಾಯ ಮಾಡಿದ್ದಾನೆ. ಬೇಡ ಗುರು, ನನಗೆ ಸಾಕು ಅಂತ ರಂಜಿತ್ ಬೇಡ್ಕೊಂಡ್ರು. ನವೀನ್ ಬಿಟ್ಟಿಲ್ವಂತೆ. ಹೇಳದಷ್ಟು ಕುಡಿಯಲ್ವಾ ಅಂತ ಗಾಂಜಾ ನಶೆಯಲ್ಲಿದ್ದ ನವೀನ್ ರಂಜಿತ್ಗೆ ಮನಸೋ ಇಚ್ಛೆ ಚಾಕುವಿನಿಂದ ಚುಚ್ಚಿ ಓಡಿ ಹೋಗಿದ್ದಾನೆ. ಕರ್ಕೊಂಡು ಹೋಗೋದ ಎಣ್ಣ ಬಂದ್ಬಿಟ್ಟು ಎಲ್ಲಕ್ಕೆ ಹೋಗೋಣ ಅಂತ ಸ್ಕೂಲ್ ಹತ್ರಕ್ಕೆ ಹೋಗೋಣ, ಬಾ ಗಾಂಜಾ ಹೊಡೆಯೋಣ, 2 ದಮ್ಮು ಹೊಡೆಯೋಣ ಅಂದ್ಬಿಟ್ಟು ನಂಗೆ ಗೊತ್ತಿಲ್ಲ, ಅಲ್ಲೇ ಬಿದ್ದಾಗ್ಬಿಟ್ನಿ. ಅವ್ರನ್ನ ಮನೆ ಪಕ್ಕನವ್ರನ್ನ ಅಕ್ಕ ಅಂತ ಕರೆದ್ನೆ. ನೋಡಿದ್ರಲ್ಲ ಇಷ್ಟೇ. ಅವನ ಹೆಸರೇನು, ಏನಕ್ಕೆ ನಿಮ್ಗೆ ಆಗದ ಅಂತ? ಏನಕ್ಕೆ ಹಾಕಿದ್ದಂತೆ ಗಾಂಜಾ ಕುಡಿಯೋಣ ಬಾ ನವೀನ್ ಅಂತ ಕೇಳಿದ. ಅವ್ನು ನಂಗೆ ಗೊತ್ತಿಲ್ಲ ಅಂತ ಕೇಳಿದೆ. ನಂಗೆ ಕುಡಿಯೋದು ಆಲೋಚಿಸಿಲ್ಲ. 2 ದಮ್ಮ ಕೊಟ್ಟ ನವೀನ. ನಾನು ಹೇಳಿದೆ, ಅಲ್ಲೇ ಬಿದ್ದೋಗ್ಬಿಟ್ಟೆ. ಆಮೇಲೆ ನೀನು ಸಾಯಿ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ನಾನು ಕಿಡ್ಕೊಂಡು ಓಡ್ ಬಂದ್ಬಿಟ್ಟೆ ಸರ್. ಈಗ ಚಾಕು ತಗೊಂಡು ಹಾಕೋದು ಸರ್. ಇಲ್ಲೆಲ್ಲ ಹಾಕಿದ್ದಾನೆ? ಇಲ್ಲಿಗೆ. ಆಮೇಲೆ ಏನಾಯ್ತು? ಆಮೇಲೆ ನಾನು ಓಡ್ ಬಂದ್ಬಿಟ್ಟೆ ಸರ್. ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿದೆ. ಕರ್ಕೊಂಡು ಹೋಗ್ಬಿಟ್ಟು ಅಕ್ಕ ಎದ್ದೊಳ್ಳೆ, ನೀನು ನೋಡಕ್ಕ ಇವತ್ತೆಲ್ಲ ಊರೆಲ್ಲ ನೋಡೋದು. ನಾನು ಹಾಕ್ಬಿಟ್ಟು ಓಡೋಗ್ಬಿಟ್ಟೆ ಸರ್. ಆಗ ಕಾಣಿಸಲ್ಲ ಸರ್. ಊರೆಲ್ಲ ಬಂದ್ಬಿಟ್ಟು
ಹುಡುಕಾದ್ರೂ ಸಿಕ್ಕಿಲ್ಲ ಸರ್ ಅವನು ಸರ್. ನವೀನ್ ನಿಮ್ಗೆ ಹೆಂಗ್ ಪರಿಚಯ? ಫ್ರೆಂಡ್ಸ್ ಹೆಂಗೆ? ಇಲ್ಲ ಸರ್, ಪರಿಚಯ ಇಲ್ಲ ಸರ್. ಎಣ್ಣೆ ಕರ್ಕೊಂಡು ಹೋಗೋಣ ಕುಡಿಯೋಣ ಬರ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋದ ಸರ್. ಅಲ್ಲಿಗೆ ಹೋದ್ರೇ ಗಂಜಾ ಹಾಕೊಂಡ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು 2 ದುಮ್ಮು ಕೊಟ್ಟು ಸರ್. ಇಷ್ಟಪ್ಪ ಚಾಕಿತ್ತು ಸರ್, ತಿವಿದ್ಬಿಟ್ಟು ಓಡ್ಬಿಟ್ಟೆ ಸರ್. ಎಷ್ಟೊತ್ತಲ್ಲ ಇದಾಗಿದ್ದು? 7 ಸೊ ಅವ್ರಿಗೆ ಎಲ್ಲಿ ಸಿಕ್ತಂತೆ ಗಾಂಜಾ? ಎಲ್ಲಿ ಸಿಗೋದಂತ ಗೊತ್ತಿಲ್ಲ ಸರ್. ಸೊ ನಿಮ್ಮನ್ನು ಬಲವಂತವಾಗಿ ಕುಡಿಸೋದು ಅವರು? ಬಲವಂತ ಚಲ್ಲ ಸಿಟ್ಟಂಗಾಗಿತ್ತು ಸರ್. ಅಲ್ಲ ಈಗ ಅವ್ನು ಏನು ಕುಡ್ದ ಅಂತ ನಿಮಗೆ? ಹಾಂ, ಏನು ಕೊಡ್ದಂತ, ನೀನು ಕುಡಿಬೇಕು ನೀನು ಕುಡಿಲಿಲ್ಲ ಅಂದರೆ ನಾನು ಸಾಯಿ ಹಾಕ್ತೀನಿ ಅಂದ್ಬಿಟ್ಟೆ ಸರ್. ಸೊ ಅದಕ್ಕೆ ನೀವು ಕುಡಿಯೋದಕ್ಕೆ ಚಾಕು ಹಾಕ್ತೀನಿ? ಹಾಂ, ಕುಡಿ ಸರ್. ಇನ್ನು ನವೀನ್ ಕೈಯಲ್ಲಿದ್ದ ಚಾಕುವಿನಿಂದ 13 ಬಾರಿ ರಂಜಿತ್ಗೆ ಚುಚ್ಚಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಅಷ್ಟೊತ್ತಿಗೆ ಸ್ಥಳೀಯರು ಹೋಗಿ ರಂಜಿತ್ನನ್ನ ರಕ್ಷಣೆ ಮಾಡಿದ್ದು. ಗಾಯಾಳು ರಂಜಿತ್ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಮತ್ತೊಂದೆಡೆ ಗಾಯಾಳು ಮಗನ ಸ್ಥಿತಿ ನೋಡಿ ರಂಜಿತ್ ತಾಯಿ ಭಯಗೊಂಡಿದ್ದಾಳೆ. ಬೆಳಗ್ಗೆ ಕೆಲ್ಸಕ್ಕೆ ನಾವು ಸಂಕ್ರ ಹಬ್ಬದಿಂದ ನಾನು ಸಾಮಾನು ತಗೊಬರ್ತೀನಿ ಅಂತ ಎಲ್ಲೋ ಕೆಲ್ಸಕ್ಕೆ ಅಂತ ಹೋಗ್ಬಿಟ್ಟು ಬಂದು ಸಾಮಾನು ತಗೊಬಂದವನೆ. ಸಾಮಾನು ತಗೊಬಂದು ಮನೆಗೆ ಕೊಟ್ಟವನೆ. ಎಲ್ಗೂ ಹೋಗ್ಬೇಡ ಬಾಪ್ಪ ಅಂದರೆ ಬರ್ತೀನಿ ಇರಮ್ಮ ಅಂತ ಹೊರಟೋದ್ಮ್ಯಾಗ ಹುಡುಗನ ಜೊತೆಯಲ್ಲಿ ಓಡಾಡ್ಕೊಂಡಿದ್ನಂತೆ. ಆ ಹುಡುಗನ ನಾನು ನೋಡಿದ್ರೆ ಇವನ್ನ 6 ಗಂಟೆ 5:15ವರೆಗೂ ಹಂಗೆ ಜೊತೆಗೆ ಅಂಗಡಿ ಹತ್ರ ಅಲ್ಲಿ ಇಲ್ಲಿ ಕೂತ್ಕೊಂಡಿದ್ದು ಅವನ್ನ ಗಾಂಜಾ ಕುಡಿ ಅಂದ್ರಂತೆ. ನಂಗೆ ಆಗಲ್ಲಪ್ಪ, ನಂಗೆ ಕುಡಿಯಲ್ಲ, ನಾನು ಒಂದು 30 ಮಾತ್ರೆ ತಿಂದಿದ್ದೀನಿ, ನಂಗೆ ಅದು ಕುಡಿದ್ರೆ ಆಗಲ್ಲ, ನನಗೆ ಕುಡಿಯಲ್ಲ ಅಂದರೆ ಅವಾಗ ಕುಡಿತೀವಿ ಇಲ್ಲ ಅಂತೇಳ್ಬಿಟ್ಟು ಅವನು ಚಾಕು ತಗೊಂಡು ಹಾಕಿದ್ನಂತೆ. ಹಾಕ್ಬಿಟ್ರೆ ಅಷ್ಟೊತ್ತಿಗೆ ಇವ್ನು ಮಲ್ಕೊಬಿಟ್ನಂತೆ ಗಾಂಜಾ ಕುಡಿದು. ಅವಾಗ ತಿವಿದ್ಬಿಟ್ಟವನಂತೆ. ಅಷ್ಟೇ. ಆಮೇಲೆ ಏನಾಯ್ತು? ಆಮೇಲೆ ಹಾಸ್ಪಿಟ್ಲಿಗೆ ಹಾಕ್ಕೊಂಡು ನಮ್ಗೆ ಪಕ್ಕದ ಮನೆಯವ್ರು ಓಡ್ ಬಂದು ನಿನ್ನ ಮಗನ ಹಾಕ್ಬಿಟ್ಟವ್ರೆ, ಓಡ್ ಬಮ್ಮ ಅಂತ ಬಂದು ಅವರೇ ಹಾಸ್ಪಿಟ್ಲಿಗೆ ಕಳಿಸಿದ್ರು ಸರ್ ನಮ್ಮನ್ನು. ತಪ್ಪು ಸರ್ ಅದು, ತಪ್ಪು. ಈ ರೀತಿ ಮಾಡೋದ್ರಿಂದ ಚಾಕು ಹಾಕೋದ್ರಿಂದ ಎಷ್ಟು ನೋವುಗಳಾಗುತ್ತೆ ನಿಮಗೆ? ಹ್ಞೂ ಸರ್, ನಾವು ಕೂಲಿ ಮಾಡ್ಕೊಂಡು ತಿನ್ನೋದು ನಮ್ಮ ನೋವುಗಳೇ. ನಮ್ಗೆ ಇರೋದು ಒಬ್ಬ ಮಗ, ಅವ್ನು ದುಡ್ಡು ಹಾಕ್ಬೇಕು, ನಾವು ತಿಂದಾಕ್ಬೇಕು ನೋಡಿ. ನಮ್ಮ ಇದು ಮಾಡೋಕ್ಕೆ ಅವ್ರು ಆ ಥರ ಮಾಡವ್ರೆ ಸರ್. ಎಲ್ಲೆಲ್ಲಿ ಚೂರಿ ಹಾಕಿದ್ದಾನೆ? ಹಾಕವನು ದೊಕ್ಕೆಯಲ್ಲಿ ಹಾಕವನೆ, ತಲೆಗೆ ಹಾಕವನು, ಇದು ಎದೆ ತವ ಹಾಕವನೆ, ಪಕ್ಕಗ್ಲಾಗ ಸೈಡ್ಗ್ಲಾಗೆಲ್ಲ ಹಾಕವನೆ ಸರ್. ನನಗೆ ಗೊತ್ತಿಲ್ಲ ಸರ್. ಅವರು ಊರಲ್ಲಿ ಅವ್ರು ಅನ್ನೋದು ಒಂದು ಗೊತ್ತು. ಆ ಹುಡುಗನ ಮಕ ನಾನು ಸಹ ನೋಡಿಲ್ಲ ಅವನ್ನ ನಾನು ಇವಕ್ಕೂ. ಯಾರು ಅನ್ನೋದು ನಂಗೆ ಗೊತ್ತಿಲ್ಲ ಸರ್. ಇನ್ನು ನಂದಿಗಿರಿಧಾಮ ಪೊಲೀಸರು ಗಾಯಾಳುವಿನಿಂದ ದೂರು ಪಡೆದು ಆರೋಪಿ ನವೀನ್ಗಾಗಿ ಬಲೆ ಬೀಸಿದ್ದಾರೆ. ಆದರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗಾಂಜಾ ಮಾರಾಟ ಹಾಗೂ ಗಾಂಜಾ ರಾದ್ಧಾಂತಗಳು ಹೆಚ್ಚಾಗಿರೋ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿತ್ತು. ಇದೀಗ ಈ ಘಟನೆ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ. ಏನಾದರೂ ಎಚ್ಚೆತ್ತು ಗಾಂಜಾ ಕಡಿವಾಣಕ್ಕೆ ಮತ್ತಷ್ಟು ಕ್ರಮಗಳನ್ನು ಪೊಲೀಸರು ತೆಗೆದುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನು ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. DC ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರೂಗಳಿಂದ ಪ್ರಾರಂಭ. 24 ಗಂಟೆ CCTV ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ LED ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986056060. ಅನದರ್ ನಂಬರ್ 9945306060. ಮಕ್ಕಳಿಲ್ಲದ ದಂಪತಿಗಳಿಗೊಂದು ಸುವರ್ಣ ಅವಕಾಶ. ನೋವಾ IVF ಫರ್ಟಿಲಿಟಿ ಮತ್ತು CSI ಆಸ್ಪತ್ರೆ, ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಉಚಿತ ಬಂಜೇತನ ಸಮಾಲೋಚನಾ ಶಿಬಿರ. ದಿನಾಂಕ 26/1/2025 ಭಾನುವಾರ. ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ನಿಮಗೆ ಕೆಳಗಿನ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭ ಧರಿಸಲು ಪ್ರಯತ್ನಿಸುತ್ತಿದ್ದರೆ, ಅನೇಕ ಬಾರಿ ಗರ್ಭಪಾತವಾಗಿದ್ದರೆ, ಅನೇಕ IUI ಅಥವಾ IVF ವೈಫಲ್ಯತೆ ಹೊಂದಿದ್ದರೆ, ವರದಿಗಳು ಸಾಮಾನ್ಯವಾಗಿದ್ದರೂ ಗರ್ಭ ಧರಿಸಲು ಅಸಾಧ್ಯವಾಗಿದ್ದರೆ, ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವೀರ್ಯಾಣು ಇಲ್ಲದಿರುವುದು, PCOS ಸಮಸ್ಯೆ, ಫೆಲೋಪಿಯನ್ ನಾಳದಲ್ಲಿ ಅಡಚಣೆ, ಎಂಡೋಮೆಟ್ರಿಯಾಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ನಂತಹ ಸಮಸ್ಯೆ ಇದ್ದರೆ ದ್ವಿತೀಯ ಅಭಿಪ್ರಾಯ. ಡಾಕ್ಟರ್ ಅಪೂರ್ವ ಸತೀಶ್ ಅಮರ್ನಾಥ್, ಹಿರಿಯ ಬಂಜೆತನ ತಜ್ಞರು. ಡಾಕ್ಟರ್ ರತೀಶ್ ಜಾನ್ಸನ್, ಮೆಡಿಕಲ್ ಸೂಪರಿಂಟೆಂಡೆಂಟ್, CSI ಆಸ್ಪತ್ರೆ. IVF ಪ್ಯಾಕೇಜ್ ಮೇಲೆ ವಿಶೇಷ ರಿಯಾಯಿತಿ. ಸ್ಥಳ CSI ಆಸ್ಪತ್ರೆ, ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 9019902483, 9019902477. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ತಕ್ಷಣ ಬೇಕಾಗಿದ್ದಾರೆ HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865, 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. ಅನದರ್ ನಂಬರ್ 8123864849. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 get 1 ಜೊತೆಗೆ ಬೈ 2 get 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. 3BBQ ರೆಸ್ಟೋ ಕೆಫೆ, BB ರಸ್ತೆ, ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 80506910994.
ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ತಾಲೂಕು ಬ್ಯಾಂಕಿನ ಮತದಾರರ ಪಟ್ಟಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಲೋಪದೋಷಗಳಾಗಿದ್ದು ಅವುಗಳನ್ನು ಸರಿಪಡಿಸಿ ಚುನಾವಣೆ ನಡೆಸಬೇಕು. ಇಲ್ಲದಿದ್ದರೆ ಚುನಾವಣೆಯನ್ನು ಮುಂದೂಡಬೇಕೆಂದು ಆಗ್ರಹಿಸಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಇಲ್ಲಿ ಅದೇ ಡಿಸಿಸಿ ಬ್ಯಾಂಕಿಂದ ಹಿಡಿದು ಅಪೆಕ್ಸ್ ಬ್ಯಾಂಕಿಂದ ಹಿಡಿದು ತಾಲೂಕು ಸೊಸೈಟಿ ತನಕ ಒಂದೇ ಆಗ್ತದೆ. Is it true? Is it believable? ನೀವು ಹಂಗಿದ್ದಾಗ ಹೇಳಿದ್ರಲ್ಲಪ್ಪ, ಆಯ್ತಾಯ್ತಲ್ವಾ? ರೈತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ರೈತರು ಶಿಡ್ಲಘಟ್ಟ ಭೂಪತಿ ಬ್ಯಾಂಕಿನಲ್ಲಿ 6,000 ಅಧಿಕ ಸೇರಿದ್ದಾರೆ. ಇದ್ದರೂ ಸಹ ಅದರಲ್ಲಿ 4,500 ರೈತರಿಗೆ ಕನಿಷ್ಠ ಮಾಹಿತಿ ನೀಡದೆ ತರಾತುರಿಯಲ್ಲಿ ಚುನಾವಣೆ ನಡೆಸಲು ಮುಂದಾಗಿದ್ದು, ಕೂಡಲೇ ಅದರ ಬಗ್ಗೆ ತನಿಖೆ ನಡೆಸಿ ಆನಂತರ ಚುನಾವಣೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಅಧಿಕಾರಿಗಳು ನೀಡಿರುವ ಮತದಾರರ ಪಟ್ಟಿಯಂತೆ ತಾನು ಚುನಾವಣೆಯನ್ನ ನಡೆಸುತ್ತಿದ್ದೇನೆ. ಮತದಾರ ಪಟ್ಟಿ ಸಿದ್ಧಪಡಿಸಿರುವ ವಿಚಾರ ನನಗೆ ಸಂಬಂಧಿಸಿಲ್ಲ. ಚುನಾವಣೆಯನ್ನ ಮುಂದೂಡುವ ಅಧಿಕಾರವೂ ಸಹ ನನಗಿಲ್ಲ ಎಂದು ಚುನಾವಣಾಧಿಕಾರಿ ಮಂಜುನಾಥ್ ಸ್ಪಷ್ಟಪಡಿಸಿದ್ದಾರೆ. ಬ್ಯಾಂಕಿನಲ್ಲಿ 4,500 ರೈತರು ಮತದಾನದಿಂದ ವಂಚಿತಗೊಂಡರೂ ತಾವು ಚುನಾವಣೆ ನಡೆಸುತ್ತೀರಾ? ಇದೇನಾ ನ್ಯಾಯ ಎಂದು ರೈತ ಸಂಘದ ಪ್ರತಿನಿಧಿಗಳು ವಾಗ್ವಾದ ನಡೆಸಿದ್ದಾರೆ. ಆಯ್ತಾಯ್ತಲ್ವಾ? ನೀವು ಎಲೆಕ್ಷನ್ ಒಂದೇ ಇಟ್ಕೊಂತಾರೆ, ಬರೀ ಎಲೆಕ್ಷನ್ಗೆ ತಲೆ ಇಟ್ಕೊಂಡಿದ್ರೆ ಅಷ್ಟೇ. ನೀವು ಎಲೆಕ್ಷನ್ ತಗೊಳ್ಬೇಕು, ಎಲ್ಲ ರೈತರು ಚನ್ನಗಿರಿ ಈಗ ನೀವು ಅಧಿಕಾರಿ ತಂತಲ್ಲ, ನೀವು ಚನ್ನಗಿರಿ ತಗೊಳ್ಳಿ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ತಾಲೂಕಲ್ಲಿ ಒಬ್ಬ ಶಾಸಕರೇ ಅದ್ರ ಜವಾಬ್ದಾರಿ ಮಾಡ್ಕೊಂಡು ಕಲೆಕ್ಟ್ ಮಾಡಿದ್ಮೇಲೆ ಜಿಲ್ಲಾಧಿಕಾರಿಗಳ ಸ್ಪಾಟ್ಗೆ ಬಂದು ಅದನ್ನು ಮುಂದೂಡಿದ್ದಾರೆ. ಬರೀ 15-16 ದಿವಸ ಇವರು ಬರೀ ಕಾನೂನು ಹೇಳ್ಕೊಡ್ತಾರ. ಕಾನೂನು ಹೇಳ್ಬೇಕಾಗಿದೆ. ನೀವು ಎಲೆಕ್ಷನ್ ಹೇಳ್ತಾ ಇದ್ರಿ, ಯಾಕೆ ನೀವು ತಳ ಅಧಿಕಾರಿಗಳ ಹತ್ರ ಎಲ್ಲ ಮಾಹಿತಿ ಕರೆಕ್ಟ್ ತಗೊಂಡು ಎಲೆಕ್ಷನ್ ಯಾಕೆ ಮಾಡಿಲ್ಲ ನೀವು? ರೈತರ ಪ್ರತಿಭಟನೆ ಮನಗಂಡ ಹಿನ್ನೆಲೆಯಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ಸ್ಥಳಕ್ಕೆ ಆಗಮಿಸಿ ರೈತರು ಮತ್ತು ಅಧಿಕಾರಿಗಳೊಂದಿಗೆ ಮುಕ್ತವಾಗಿ ಸಮಾಲೋಚನೆ ನಡೆಸಿದ್ದಾರೆ. ಬ್ಯಾಂಕಿನ ಮೂಲಕ ತಾಲೂಕಿನ 4,500 ರೈತರಿಗೆ ಮಾಹಿತಿ ನೀಡಿರುವ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲು ಕ್ರಮ ಕೈಗೊಳ್ಳಬೇಕೆಂದು ಡಿವೈಎಸ್ಪಿ ಮುರಳೀಧರ್ ಸಲಹೆ ನೀಡಿದ್ದಾರೆ. ಅಧಿಕಾರಿಗಳು ಗುರುವಾರದಂದು ವರದಿ ಸಲ್ಲಿಸುವ ಭರವಸೆ ನೀಡಿದ ಬಳಿಕ ರೈತರು ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಪಿಎಸ್ಐ ವೇಣುಗೋಪಾಲ್ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ರು. 6,150 ಜನಕ್ಕೂ ಕೊಡಬೇಕು ಅಂತೇನು ನಮ್ಮ ಬೇಡಿಕೆ ಇತ್ತು. ಆ ಬೇಡಿಕೆಗೆ ಅನುಗುಣವಾಗಿ ಸಹಕಾರ ಸಂಘದ ತತ್ವದ ಆಧಾರದ ಮೇಲೆ ಏನು ಶಿಡ್ಲಘಟ್ಟ ತಾಲೂಕಿಂದ ಏನೋ ಜಿಲ್ಲಾಧಿಕಾರಿಗಳ ಸಂಪರ್ಕ ಇರ್ಬೋದು ಅಥವಾ ರಾಜ್ಯದ ಕಮಿಷನರ್ ಸಂಪರ್ಕ ಇರ್ಬೋದು, ಸಂಬಂಧಪಟ್ಟಂಥ ಇಲಾಖೆಗಳೆಲ್ಲವೂ ಸಂಪರ್ಕವನ್ನು ಮಾಡಿ ಏನಿವತ್ತು ಮತದಾನ ಹಂತಕ್ಕೇನು ಹೋಗಿದೆ ಅದು ನಮಗೆ ಬರೋದಿಲ್ಲ ಅಂಥೇಳಿ ಅಧಿಕಾರಿಗಳು ಹೇಳಿರೋದ್ರಿಂದ ನಮ್ಮ ಕಾನೂನಾತ್ಮಕವಾಗಿ ಏನಾದರೂ ಪಾಯಿಂಟ್ಸ್ ಬೇಕು ಅಂತ ಅವ್ರೇನು ಹೇಳಿದ್ರು, ರೈತರಿಗೆ ನಾವು 4,500 ಜನಕ್ಕೆ ನಾವು ಅಪ್ಲಿಕೇಶನ್ ಬಂದಿಲ್ಲ ಅಂದಾಗ ಅದರ ಬಗ್ಗೆ 4,500 ಜನಕ್ಕೂ ಬಂದಿಲ್ಲ ಅಂದಮೇಲೆ ನಾವು ಮುಂದಿನ ತೀರ್ಮಾನ ತಗೊಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಅದ್ರ ಬಗ್ಗೆ ತನಿಖೆ ನಡೀತಾರೆ.
ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ವ್ಯವಸ್ಥಾಪಕ ಶ್ರೀನಾಥ್, ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ತಾದೂರು ಮಂಜುನಾಥ್, ನಗರ ಘಟಕದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ, ಗುಡಿಹಳ್ಳಿ ಕೆಂಪಣ್ಣ, ಮುನಿನಂಜಪ್ಪ, ವೇಣುಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇಲ್ಲೊಂದು ಕಡೆ ನಗರ ಪ್ರದೇಶದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನ, ನಗದು ಕದ್ದು ಪರಾರಿಯಾಗಿದ್ದಾರೆ. ಘಟನೆಗೆ ಇಡೀ ನಗರವಾಸಿಗಳು ಬೆಚ್ಚಿಬಿದ್ದಿದ್ದಾರೆ. ಅದೆಲ್ಲಿ ಅಂದ್ರ ಈ ವರದಿ ನೋಡಿ. ಗೌರಿಬಿದನೂರು ನಗರದ 12ನೇ ವಾರ್ಡ್ನ ತ್ಯಾಗರಾಜ ಕಾಲೋನಿಯ ಅಶ್ವಥ್ ನಾರಾಯಣ್ ಎಂಬುವರ ಮನೆಯ ಬೀಗ ಹೊಡೆದು ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿರುವ ಘಟನೆ ಗೌರಿಬಿದನೂರು ನಗರದ ವ್ಯಾಪ್ತಿಯಲ್ಲಿ ಬುಧವಾರ ಬೆಳಗ್ಗೆ ಬೆಳಕಿಗೆ ಬಂದಿದ್ದಾರೆ. ತ್ಯಾಗರಾಜ ಕಾಲೋನಿಯಲ್ಲಿ ವಾಸವಾಗಿರುವ ಅಶ್ವಥ್ ನಾರಾಯಣ್ ಶೆಟ್ಟಿ, ಶೈಲಜಾ ದಂಪತಿಗಳು ಆರೋಗ್ಯ ತಪಾಸಣೆಗೆಂದು ಮನೆಗೆ ಬೀಗ ಹಾಕಿಕೊಂಡು ಕಳೆದ ಶುಕ್ರವಾರದಂದು ಬೆಂಗಳೂರಿಗೆ ಹೋಗಿದ್ರು. ಆರೋಗ್ಯ ತಪಾಸಣೆ ಮುಗಿಸಿಕೊಂಡವರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನಲ್ಲಿ ಇರುವ ತಮ್ಮ ಮಗನ ಆಕಾಶ್ ಮನೆಗೆ ಹಬ್ಬಕ್ಕೆಂದು ಹೋಗಿದ್ದು ಅಲ್ಲೇ ಉಳಿದುಕೊಂಡಿರುತ್ತಾರೆ. 3-4 ದಿನಗಳಿಂದ ಬೀಗ ಜಡಿದಿರುವ ಮನೆಯನ್ನ ಗಮನಿಸಿದ ಖದೀಮರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಮನೆ ಬೀಗ ಹೊಡೆದು ಒಳಗೆ ನುಗ್ಗಿ 2 ಬೀರುವುಗಳನ್ನ ತೆಗೆದು 3 ಚಿನ್ನದ ನೆಕ್ಲೆಸ್, 4 ಚಿನ್ನದ ಚೈನುಗಳು, 1 ಜೊತೆ ಬಳೆ, 3 ಬ್ರಾಸ್ಲೆಟ್, ಚಿನ್ನದ ಉಂಗುರಗಳೊಂದಿಗೆ 1 ಲಕ್ಷ ರೂಪಾಯಿ ನಗದನ್ನ ದೋಚಿದ್ದಾರೆ ಎಂದು ಶೈಲಜಾ ತಿಳಿಸಿದ್ದಾರೆ. 3 ನೆಕ್ಲೆಸ್ ಹೋಗಿದೆ, 3-4 ಚೈನ್ ಹೋಗಿದೆ ವಿತ್ ಪೆಂಡೆಂಟ್ ಇರೋದು, 1 ಜೊತೆ ಬಳೆ ಹೋಗಿದೆ, ಕಲ್ಲಿನ ಬಳೆ, 3 ಬ್ರೇಸ್ಲೆಟ್ ಹೋಗಿದೆ, 1 ಏಳೆಂಟು ಉಂಗುರ ಹೋಗಿದೆ, ಕ್ಯಾಶ್ ಹೋಗಿದೆ, ಸುಮಾರು 1 ಲಕ್ಷ ರೂಪಾಯಿ ಅಷ್ಟು ಹೋಗುತ್ತೆ. ನಿಯರ್ಲಿ 1/2 kg ಅಷ್ಟು. ಅಶ್ವಥ್ ನಾರಾಯಣ್ ಶೆಟ್ಟಿ ತಮ್ಮನಾದ ಜನಾರ್ದನ್ ಶೆಟ್ಟಿ ಅಣ್ಣನಿಗೆ ಫೋನಿನ ಮೂಲಕ ವಿಷಯ ತಿಳಿಸಿ ಕರೆಸಿದ್ದಾರೆ. ಅದಕ್ಕೂ ಮುನ್ನ ಸ್ಥಳೀಯ ಪೊಲೀಸರಿಗೆ ಫೋನಿನ ಮೂಲಕ ವಿಷಯ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ನಗರ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಚಂದ್ರಕಲಾ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿ ಪಡೆದು ಬೆರಳಚ್ಚು ತಜ್ಞರನ್ನ ಕರೆಸಿ ತನಿಖೆ ಮುಂದುವರೆಸಿದ್ದಾರೆ. ನಮ್ಮ ಅತ್ತೆ ಮಾವ ಗೌರಿಬಿದನೂರಲ್ಲಿ ಇರ್ತಾರೆ. ಅವರು ಆ್ಯಕ್ಚುಲಿ ಶುಕ್ರವಾರ ನೈಟು ಬ್ಯಾಂಗ್ಳೂರಿಗೆ ಹೆಲ್ತ್ ಚೆಕಪ್ಪಿಗೆ ಅಂತ ಬಂದಿದ್ದರು. ಸೊ ಅದಾದ ನಂತರ ಮಂಗಳವಾರ ಹಬ್ಬಕ್ಕೆ ಅಂತ ನಾವು ಬ್ಯಾಂಗ್ಳೂರು ನಿವಾಸಿಗಳಾಗಿರ್ತೀವಿ. ಅವರ ಸೊಸೆ ನಾನು ನಮ್ಮನೇಲೆ ಉಳಿದಿದ್ರು. ಹಬ್ಬ ಮುಗಿಸ್ಕೊಂಡು ಬರಬೇಕಿತ್ತು ಇವತ್ತೆಲ್ಲನೂ ಡಾಕ್ಟರ್ ಚೆಕಪ್ ಎಲ್ಲ ಮುಗಿಸಿ. ರಾತ್ರಿ ನೋಡಿದ್ರೆ ನಮ್ಮ ಅತ್ತೆ ಮಾವ ಮನೆಯಲ್ಲಿ ಕಳ್ತನ ಆಗಿತ್ತು. ಈ ದಿನ ಬೆಳಿಗ್ಗೆ ನಮ್ಮ ಚಿಕ್ಕ ಮಾವನವರು ಜನಾರ್ದನ ಗುಪ್ತಾ ಅವರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು, ಈ ಥರ ನಿಮ್ಮ ಮನೆಯಲ್ಲಿ ಕಳ್ತನ ಆಗಿದೆ, ಸೊ ದುಡ್ಡು ಅದೆಲ್ಲ ಸ್ವಲ್ಪ ಬಾಗ್ಲ ಹತ್ರ ಎಲ್ಲ ಬಿದ್ದಿದೆ ಅಂತ. ಮತ್ತು ಆಮೇಲೆ ಪೊಲೀಸವ್ರಿಗೆಲ್ಲ ಹೇಳಿದರು ಅವರು. ನಾವು ಬೆಂಗಳೂರಿಂದ ಬರೋ ಅಷ್ಟರಲ್ಲಿ ಎನ್ಕ್ವೈರಿ ಎಲ್ಲ ನಡೀತಾ ಇತ್ತು. ಸೊ ಮನೆಯಲ್ಲೆಲ್ಲನೂ ಫಿಂಗರ್ ಪ್ರಿಂಟ್ಸು ಅದೆಲ್ಲ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ ಪೊಲೀಸವರು. ಸೊ ಮನೆಯಲ್ಲೆಲ್ಲ ಹರಡಿದ್ದಾರೆ, ಫುಲ್ಲು ಬೀರುಗಳಲ್ಲಿರೋದೆಲ್ಲನೂ ಕಿತ್ತಾಕಿದ್ದಾರೆ, ಅದರಲ್ಲಿರೋ ಚಿನ್ನ ಎಲ್ಲನೂ ತೊಗೊಂಡೋಗಿದ್ದಾರೆ, ಸಿಲ್ವರು ಎಲ್ಲನೂ ತೆಗೆದಿದ್ದಾರೆ. ಸೊ ಕ್ಯಾಶೂ ಎಲ್ಲ ಕಳ್ತನ ಆಗಿದೆ. ನೋಡಬೇಕು ಇನ್ನು ನಾವು ಏನೇನು ತೊಗೊಂಡಿದ್ದಾರೆ, ಏನೇನು ಬಿಟ್ಟಿದ್ದಾರೆ ಅಂತ ನಾವು ನೋಡಬೇಕು, ಇವಾಗ ಚೆಕ್ ಮಾಡಬೇಕು. ಒಂದು 3 ನೆಕ್ಲೆಸ್ಗಳಿತ್ತು, ಕೆಲವೊಂದು ಬಳೆಗಳಿತ್ತು, ಉಂಗುರಗಳಿತ್ತು, ಆಮೇಲೆ ಬ್ರೇಸ್ಲೆಟ್ಗಳಿತ್ತು. ಸೊ ಇದೆಲ್ಲ ಸೇರಿಸಿದ್ರೆ ಇನ್ನು ಇಂತಹ ಘಟನೆಗಳು ವಾರ್ಡ್ನಲ್ಲಿ ಮರುಕಳಿಸದೆ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಇಲಾಖೆ ವತಿಯಿಂದ ಈ ಹಿಂದೆ ವಾರ್ಡ್ ಬೀಟ್ ಸಭೆ ಕರೆದು ಸಾರ್ವಜನಿಕರಿಗೆ ಅಪರಾಧ ತಡೆಗಟ್ಟಲು ಜಾಗೃತಿಗೊಳಿಸಲಾಗಿತ್ತು. ಎಚ್ಚೆತ್ತುಕೊಳ್ಳದ ಸಾರ್ವಜನಿಕರ ನಿರ್ಲಕ್ಷ್ಯಕ್ಕೆ ನಗರದಲ್ಲಿ ಪದೇ ಪದೇ ಕಳ್ಳತನ ನಡೆಯುತ್ತಲೇ ಇವೆ. ಇದಕ್ಕೆ ಕೊನೆ ಎಂಬುದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ
ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು, ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು: ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ: ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಚಿಕ್ಕಬಳ್ಳಾಪುರದಲ್ಲಿ ರೈನ್ಬೋ ವಾರಿಯರ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅದ್ದೂರಿಯಾಗಿ ನಡೆಯಿತು. ಶ್ರೇಷ್ಠ ಪ್ರಶಸ್ತಿ, ಸರಣಿ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ, ಸರಣಿ ಉತ್ತಮ ಬೌಲರ್ ಪ್ರಶಸ್ತಿ ಕೂಡ ಚಿಂತಾಮಣಿ ಅವರಿಗೂ ಕೂಡ ಅಭಿನಂದನೆಗಳನ್ನು. ಸುಮನ್ ಗೌಡರವರಿಗೆ ಫೈನಲ್ಸ್ ಪಂದ್ಯಾವಳಿಯ ಮಾಲೂರು ವಾರಿಯರ್ಸ್ ಕೂಡ
ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ಸತತ 3 ವಾರಗಳಿಂದ ಶನಿವಾರ ಭಾನುವಾರ ನಡೆದ ರೈನ್ಬೋ ವಾರಿಯರ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಮೂಲಗಳಿಂದ 8 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. 3 ವಾರಗಳಿಂದ ನಡೆದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಕ್ರೀಡಾಪಟುಗಳು ತಮ್ಮ ಪ್ರತಿಭೆ ತೋರಿಸಿದರು. ಫೈನಲ್ ಪಂದ್ಯಕ್ಕೆ ಡಿ ವಾರಿಯರ್ಸ್ ಮಾಲೂರು ಮತ್ತು ಸಿಸಿಎ ಚಿಂತಾಮಣಿ ನಡುವೆ ಫೈನಲ್ ಪಂದ್ಯಾವಳಿ ರೋಚಕವಾಗಿ ನಡೆಯಿತು. ಸಿಸಿಎ ಚಿಂತಾಮಣಿ ತಂಡದ ಮೊತ್ತ 108 ವಿಕೆಟ್ಗಳ ನಷ್ಟಕ್ಕೆ. ಬಲವಾಗಿ ಈ ಬಾರಿ ಶ್ರೇಷ್ಠ ಪ್ರಶಸ್ತಿ, ಸರಣಿ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ, ಸರಣಿ ಉತ್ತಮ ಬೌಲರ್ ಪ್ರಶಸ್ತಿ ಕೂಡ ಕೊಟ್ಟು ಗೌರವಿಸಲಾಗುತ್ತದೆ. ವಾರಿಯರ್ಸ್ ಸೀಸನ್ 1 ಲೆದರ್ ಬಾಲ್ ನ ಕಡೆ ವಿಕೆಟ್ ಬಾಕಿ ಇದೆ. LBWಗಾಗಿ ಬಲವಾದ ಮನವಿ, ಮಿಸ್ಸಿಂಗ್ ಲೆಗ್ ಅಂತ ತೀರ್ಪನ್ನು ಕೊಡ್ತಾ ಇದ್ದಾರೆ. ಚಿಂತಾಮಣಿ ಅವರಿಗೂ ಕೂಡ ಅಭಿನಂದನೆಗಳನ್ನ. ಸುಮನ್ ಗೌಡರ್ ಅವರಿಗೆ ಫೈನಲ್ಸ್ ಪಂದ್ಯಾವಳಿಯ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಕೂಡ ಬರ್ತಾ ಇದೆ. ಮಾಲೂರು ವಾರಿಯರ್ಸ್ ಕೂಡ ವಾರಿಯರ್ಸ್ ರೀತಿಯಲ್ಲಿ. ಇನ್ನು ಫೈನಲ್ ಪಂದ್ಯದಲ್ಲಿ ಮಾಲೂರಿನ ಡಿ ವಾರಿಯರ್ಸ್ ತಂಡ ಭರ್ಜರಿ ಜಯ ಗಳಿಸಿ ಪ್ರಥಮ ಬಹುಮಾನ 50,000 ನಗದು ಹಣ ಮತ್ತು ಆಕರ್ಷಕ ಟ್ರೋಫಿ ಪಡೆದುಕೊಂಡರು. ಎರಡನೇ ಬಹುಮಾನ ಸಿಸಿಎ ಚಿಂತಾಮಣಿ ತಂಡ ಪಡೆದುಕೊಂಡಿದ್ದು 25,000 ನಗದು ಹಣ ಮತ್ತು ಆಕರ್ಷಕ ಟ್ರೋಫಿ ಪಡೆದುಕೊಂಡರು. ರೈನ್ಬೋ ವಾರಿಯರ್ಸ್ ಕ್ರಿಕೆಟ್ ಕ್ಲಬ್ ನಾವು ಕ್ಲಬ್ನ ಸ್ಟಾರ್ಟ್ ಮಾಡಿ 1 ವರ್ಷ ಕಂಪ್ಲೀಟ್ ಆಯಿತು. ಸೊ ಆ 1 ವರ್ಷದ ನೆನಪಿಗೋಸ್ಕರ ನಾವೊಂದು ಟೂರ್ನಮೆಂಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಕ್ಲಬ್ನ ಹುಡುಗರು ಎಲ್ಲರೂ ಸಾಥ್ ಕೊಟ್ಟರು ತುಂಬ ಚೆನ್ನಾಗಿ. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರಾದಂಥ ನರಸಿಂಹಮೂರ್ತಿ ಅವರು ತುಂಬ ಚೆನ್ನಾಗಿ ಹುಡುಗರನ್ನ ಪ್ರೇರೇಪಿಸಿ ಹುಡುಗರನ್ನ ಟೂರ್ನಮೆಂಟ್ ಮಾಡೋದಕ್ಕೆ ಅವ್ರ ಕಡೆಯಿಂದ ಒಂದು ಒಳ್ಳೆ ಸಹಕಾರ ಸಿಕ್ತು. ಅದ್ರ ಜೊತೆಗೆ ನಮ್ಮ ಸೆಕ್ರೆಟರಿ ಆದಂತಹ ಪ್ರದೀಪ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಟೂರ್ನಮೆಂಟಿಗೋಸ್ಕರ. ಹಗಲು ರಾತ್ರಿ ಅಲ್ಲದೆ ಸುತ್ತಾಡಿ ಸ್ಪಾನ್ಸರ್ಸ್ನ ಹಿಡಿಯೋದಾಗಲಿ, ಸ್ಪಾನ್ಸರ್ಸ್ ಕಡೆಯಿಂದ ಸ್ಪಾನ್ಸರ್ಸ್ನ ಪಡೆಯೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಸ್ಪಾನ್ಸರ್ಸ್ನ ಪಡೆಯೋದ್ರಿಂದ ಹಿಡಿದು ಈ ಟೂರ್ನಮೆಂಟ್ ಫೈನಲ್ಸ್ ಮುಗಿಯೋವರೆಗೂ ಪಿನ್ ಟು ಪಿನ್ ಪ್ರತಿಯೊಂದನ್ನು ತುಂಬ ಹತ್ರ ನಿಂತು ನೋಡ್ಕೊಂಡಿದ್ದಾರೆ. ಹಾಗೆ ನಮ್ಮ ರೈನ್ಬೋ ವಾರಿಯರ್ಸ್ ಕಪ್ ಸೀಸನ್ 1ನ ಟೂರ್ನಮೆಂಟ್ನ ತುಂಬ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಳ್ಳೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಸ್ಪಾನ್ಸರ್ಸ್, ಎಸ್ಪೆಷಲಿ ಸ್ಪಾನ್ಸರ್ಸು. ಅದರಲ್ಲಿ ನಮ್ಮ MP ಸರ್ ಆಗಿರೋಂಥ ಡಾಕ್ಟರ್ ಸುಧಾಕರ್ ಅವರು, ಅದ್ರ ಜೊತೆಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂದೀಪ್ ರೆಡ್ಡಿ ಸರ್ ಅವರು, ಜೊತೆಗೆ KV ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ನವೀನ್ ಕಿರಣ್ ಸರು, ಅದ್ರ ಜೊತೆಗೆ ನಮಗೆ ಇನ್ನೊಬ್ಬರು ಬ್ಯಾಂಗ್ಳೂರಿಂದ ಚಿಕ್ಕಬಳ್ಳಾಪುರದವ್ರು ಅಲ್ಲದೇ ಇದ್ರೂ ಕ್ರಿಕೆಟ್ಗೆ ಇರೋ ಪ್ಯಾಷನಿಂದ ನಾರ್ತ್ ವೆಸ್ಟ್ ಹಾಸ್ಪಿಟಲ್ನ MD ಆಗಿರುವಂತಹ ಸುಧೀರ್ ಸರ್ ಅವರು ನಮಗೆ ಮೇಯ್ನ್ ಸ್ಪಾನ್ಸರ್ಸ್ ಆಗಿ ತುಂಬ ಸಹಾಯ ಮಾಡಿದ್ದಾರೆ. ಸುಧೀರ್ ಸರ್ ಇವತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಸೊ ಅದೊಂದು ನಮಗೂ ಒಂದು ಸ್ವಲ್ಪ ಬೇಜಾರಿದೆ, ಸುಧೀರ್ ಸರ್ ಬಂದಿಲ್ಲ ಅಂತ. ನವೀನ್ ಕಿರಣ್ ಸರು ಎರಡನೇ ವಾರದಲ್ಲಿ ಬಂದಿದ್ದರು. ಸಂದೀಪ್ ರೆಡ್ಡಿ ಸರೂ 2ನೇ ವಾರದಲ್ಲೇ ಬಂದಿದ್ದರು. ಕಾರಣಾಂತರಗಳಿಂದ ಅವ್ರು ಇವತ್ತು ಫೈನಲ್ಸಿಗೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಹಾಗಾಗಿ ಅವ್ರ ತಮ್ಮ ಬಂದಿದ್ದರು, ಸುಹಾಸ್ ಅವರು. 8 ತಂಡಗಳಿಗೆ ಪರ್ಮಿಷನ್ ಇತ್ತು ಈ ಟೂರ್ನಮೆಂಟಲ್ಲಿ. ಸೊ ಲೀಗ್ ಮ್ಯಾಚಸ್ ಥರ ಮಾಡಿದ್ದೀವಿ. ನಾಕೌಟ್ಸ್, ಲೆದರ್ ಬಾಲಲ್ಲಿ ನಾಕೌಟ್ಸು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಲೀಗ್ ಮ್ಯಾಚಸ್ ಮಾಡಿದ್ದೀವಿ. 2 ಪೂಲ್ ಮಾಡಿ 4 ಟೀಮ್ ಡಿವೈಡ್ ಮಾಡಿ, ಅದೇ ರೀತಿ ಆ 4 ಟೀಮ್ಗಳಿಗೆ ಒಂದು ಲೆದರ್ ಬಾಲ್ ಕ್ರಿಕೆಟ್ನ ಚಿಕ್ಕಬಳ್ಳಾಪುರದಲ್ಲೂ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ಸ್ ನಡೆಯುತ್ತೆ ಅಂತ ನಾವೊಂದು ತೋರಿಸ್ಬೇಕಾಗಿತ್ತು. ಅದರ ಜೊತೆಗೆ ಹಾಗೆ ಮೊದಲನೇ ಬಹುಮಾನವಾಗಿ ಒಂದು ಆಕರ್ಷಕವಾದ ಟ್ರೋಫಿ ಜೊತೆಗೆ 50,000 ನಗದು ಇಟ್ಟಿದ್ವಿ. ಹಾಗೆ 2ನೇ ಬಹುಮಾನ ಆಕರ್ಷಕವಾದ ಟ್ರೋಫಿ ಹಾಗೂ 25,000 ನಗದು. ಮ್ಯಾನ್ ಆಫ್ ದಿ ಮ್ಯಾಚ್, ಪ್ರತಿ ಪಂದ್ಯಕ್ಕೂ ಮ್ಯಾನ್ ಆಫ್ ದಿ ಮ್ಯಾಚ್ ಟ್ರೋಫೀಸು. ಹಾಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಈ ಥರ ಹಲವಾರು ಟ್ರೋಫೀಸ್ ಪ್ಲೇಯರ್ಸಿಗೋಸ್ಕರ ಇಟ್ಟು ಒಂದು ಟೂರ್ನಮೆಂಟ್ನ ಮಾಡಬೇಕು ಅನ್ನೋದು ನಮ್ಮ ತುಂಬ ದಿನದ ಕನಸಾಗಿತ್ತು. ಸೊ ಆ ಕನಸು ಇವತ್ತು ನನಸಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ಇನ್ನು ರೈನ್ಬೋ ವಾರಿಯರ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ನಡೆದ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಫೈನಲ್ ಪಂದ್ಯದ ನಂತರ ಆಯೋಜಕರಿಂದ ಆಗಮಿಸಿದ್ದ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು.
ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. स्वाहा ओम माधवाय स्वाहा गोविंदाय नमः विष्णु. ಗೌರಿಬಿದನೂರು ತಾಲೂಕಿನ ಚಿಕ್ಕ ಕುರುಗೋಡು ಶ್ರೀಚಕ್ರ ಸಹಿತ ರಾಜ್ಯಲಕ್ಷ್ಮಿ ಸೇವಾ ಸಮಿತಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬದ ಅಂಗವಾಗಿ ದೇವಸ್ಥಾನದಲ್ಲಿರುವ ಗೋಶಾಲೆ, ಗೋಪೂಜೆ ಮತ್ತು ಪ್ರತಿ ವರ್ಷದಂತೆ ಸೀಮಂತ ಮಾಡುವ ಅಭ್ಯಾಸ ಇಲ್ಲಿ ಮೊದಲಿನಿಂದಲೂ ಬಂದಿದೆ. ಇಲ್ಲಿನ ಆಚಾರವೆಂದರೆ ಸೀಮಂತ ಮಾಡದಿದ್ದರೆ ನರಸಿಂಹಸ್ವಾಮಿ ಹುಟ್ಟುತ್ತಾರೆ, ಸೀಮಂತ ಮಾಡಿದ್ದಲ್ಲಿ ಲಕ್ಷ್ಮೀದೇವಿ ಬರುತ್ತಾರೆ. ಇದೊಂದು ಅನಾದಿ ಕಾಲದಿಂದಲೂ ಬಂದಿದೆ. ಅದಕ್ಕಾಗಿ ಈ ದಿನ ಹಸುವಿಗೆ ಸೀಮಂತ ಮಾಡಿದ್ದೇವೆ. ತಾಲೂಕಿನ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳನ್ನು ಪ್ರಧಾನ ಅರ್ಚಕರಾದ ಭೂಮರಾಜ ನಾಗೇಂದ್ರ ಶರ್ಮಾ ತಿಳಿಸಿದರು. ಇನ್ನು ವಿಶೇಷ ಎಂದರೆ ದೇವಸ್ಥಾನದಲ್ಲಿರುವಂತಹ ಲಕ್ಷ್ಮಮ್ಮ ಎಂಬ ಹಸುವಿಗೆ ಈ ದಿನ ಸೀಮಂತ ಮಾಡಲಾಯಿತು. ಸೀಮಂತ ಮಾಡಿದ ಕೆಲವೇ ಗಂಟೆಗಳಲ್ಲಿ ಹಸು ಹೆಣ್ಣು ಕರುವಿಗೆ ಜನ್ಮ ನೀಡಿತು. ಅದಕ್ಕೆ ಹರಿಣಿ ಎಂಬ ಹೆಸರನ್ನು ನಾಮಕರಣ ಮಾಡಲಾಗಿದೆ ಎಂದು ಅರ್ಚಕರು ತಿಳಿಸಿದ್ದಾರೆ. ಶ್ರೀಚಕ್ರ ಸಹಿತ ರಾಜಲಕ್ಷ್ಮಿ ಸೇವಾ ಸಮಿತಿ ಚಿಕ್ಕ ಕುರುಗೋಡು, ಚೆನ್ನಬೇರೆನಲ್ಲಿ, ಗೌರಿಬಿದನೂರು ತಾಲೂಕು ಪ್ರತಿ ವರ್ಷದಂತೆ ಈ ವರ್ಷ ಸಂಕ್ರಾಂತಿ ಹಬ್ಬದ ವಿಚಾರವಾಗಿ ಗೋಶಾಲೆ, ಗೋಪೂಜೆ ಹಾಗೆ ನಮ್ಮ ಈ ಲಕ್ಷ್ಮೀ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಶ್ರೀಮಂತ ಮಾಡುವಂಥ ಒಂದು ಅಭ್ಯಾಸ ಮೊದಲಿಂದನೂ ಇಲ್ಲಿ ಬಂದಿದೆ. ಇದು ಒಂದು ವಿಚಾರ ಏನು ಅಂತಂದರೆ, ಶ್ರೀಮಂತ ಮಾಡಲಿಲ್ಲ ಅಂತಂದರೆ ನರಸಿಂಹಸ್ವಾಮಿ ಬಿಡ್ತಾರೆ, ಶ್ರೀಮಂತ ಮಾಡಿದ್ರೆ ಲಕ್ಷ್ಮೀದೇವಿ ಬರ್ತಾರೆ. ಅದು ಒಂದು ಆನವಾಯಿತಿಯಾಗಿ ಬಂದಿದೆ. ಅದಕ್ಕಾಗಿ ಇವತ್ತಿನ ದಿನ ಈ ನಮ್ಮ ಹಸುವಿಗೆ ಶ್ರೀಮಂತ ಮಾಡಿದ್ದೀವಿ. ಇವತ್ತು ನಾಳೆ ಒಳಗಡೆ ನಮ್ಮ ದೇವಸ್ಥಾನ ಆವರಣದಲ್ಲಿ ಇನ್ನೊಂದು ಲಕ್ಷ್ಮಮ್ಮ ಬರೋ ಅವಕಾಶ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳಾಗಿ ಪ್ರತಿ ಸಂಕ್ರಾಂತಿಗೆ ವಿಶೇಷವಾಗಿ ಎಲ್ಲ ಎಲ್ಲನೂ ಕ್ಷೇಮವಾಗಿ ಎಲ್ಲರೂ ಇರಬೇಕಂತ ನಾವು ಪ್ರಧಾನ ಅರ್ಚಕರು ಭೂಮರಾಜ ನರೇಂದ್ರ ಶರ್ಮಾ. ಹರಿ ಓಂ. ಹರಿ ಓಂ. ಈಗ ತಾನೇ ಶ್ರೀಮಂತ ಮಾಡಿದ್ದೀವಿ. ಆಗಲೇ ಲಕ್ಷ್ಮಮ್ಮ ಅಂತ ಅವಾಗೇ ಹೇಳಿದೆ ನಾನು. ಲಕ್ಷ್ಮಮ್ಮ ಇದೇ ವೇಳೆ ಭೂಮರಾಜ ಲಕ್ಷ್ಮೀ ಶರ್ಮಾ, ಲಹರಿ ಶರ್ಮಾ, ಲಹಿತ್ ಶರ್ಮಾ, ಮಹದೇವ್, ಪ್ರದೀಪ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಸೊಸೆ ಬಂದು ಒಂದು ವರ್ಷದಾಗ ನನ್ನ ಸಾಹಿತ್ಯ ಪರಿಷತ್ ಚಿಕ್ಕಬಳ್ಳಾಪುರ ಸಂಕ್ರಾಂತಿ ಸುಗ್ಗಿ ಕಾರ್ಯಕ್ರಮದಡಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯ ಶ್ರೀ ಭೋಗನಂದೀಶ್ವರ ದೇವಾಲಯ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಧ್ಯಕ್ಷರಾದ ಕೋಡಿರಂಗಪ್ಪ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಜಾನಪದ ಸೊಗಡುಳ್ಳ ಹಾಡುಗಳು ಹಾಗೂ ಕನ್ನಡ ಚಲನಚಿತ್ರ ಗೀತೆಗಳನ್ನು ಹಾಡಿದರು. ಈ ಸಂದರ್ಭದಲ್ಲಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೋದಗಾನಹಳ್ಳಿಯಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಎತ್ತುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಜಾನುವಾರುಗಳನ್ನು ಕಿಚ್ಚು ಹಾಯಿಸಿ ಗ್ರಾಮಸ್ಥರು ಸಂಭ್ರಮಿಸಿದರು. ಈಗ ಭೋಗನಂದೀಶ್ವರ ದೇವಸ್ಥಾನ ಹತ್ತಿರ ಇದ್ದೀವಿ. ಇದು ಹಳೆಯ ಪುರಾತನ ಕಾಲ ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿ ಇವತ್ತು ಸಂಕ್ರಾಂತಿ ಸುಗ್ಗಿ ಹಬ್ಬ ನಡೀತಾ ಇದೆ. ಹಾಗೆ ಅದರ ಜೊತೆಯಲ್ಲಿ ಹಳ್ಳಿಯಲ್ಲಿ ಈ ಬೆಂಕಿಯಲ್ಲಿ ಇದನ್ನು ಮಾಡಿ ಎತ್ತುಗಳನ್ನು ಓಡಿಸುವಂಥದ್ದು ಮತ್ತು ಅದರ ಜೊತೆಯಲ್ಲಿ ಈ ಪಂಜಿನ ಇದನ್ನು ಮಾಡ್ತಾ ಇದ್ದಾರೆ ಹಳ್ಳಿಯಲ್ಲಿ. ನಾನು ಎಷ್ಟೋ ವರ್ಷಗಳಿಂದ ನನ್ನ ಹಳೆಯ ವಿದ್ಯಾರ್ಥಿಗಳಲ್ಲಿ ಕರೀತಾ ಇದ್ರು ಬನ್ನಿ ಸರ್ ಅಂತ. ಅದು ತುಂಬ ಚೆನ್ನಾಗಿದೆ. ಅದನ್ನು ನೋಡಿ ನನಗೂ ಖುಷಿ ಆಯಿತು ಇವತ್ತು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.
ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಕಾರೂರು ಗ್ರಾಮದಲ್ಲಿ ರೈತರ ಹಬ್ಬವಾದ ಬೋಗಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತಮಟೆ ವಾದ್ಯಗಳೊಂದಿಗೆ ರಾಸುಗಳ ಮೆರವಣಿಗೆ ನಡೆಸಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮನ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಾಸುಗಳ ಕಿಚ್ಚು ಹಾಯಿಸುವ ಮೂಲಕ ಹಬ್ಬವನ್ನ ಆಚರಿಸುವುದು ಸಂಪ್ರದಾಯವಾಗಿದೆ. ಕಾರೂರು ಗ್ರಾಮದ ಪ್ರಗತಿಪರ ರೈತ ಕೆಎಂ ನಾಗರಾಜು ಕಳೆದ 10 ವರ್ಷಗಳಿಂದ ಉತ್ತಮ ತಳಿಯ ರಾಸುಗಳನ್ನ ವಿವಿಧ ಬಗೆಯ ಹೂಗಳಿಂದ ಸಿಂಗರಿಸಿಕೊಂಡು ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಕುಟುಂಬ ಸಮೇತರಾಗಿ ರಾಸುಗಳಿಗೆ ಗೋಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿಕೊಳ್ಳುವುದು ಅವರ ಕುಟುಂಬಸ್ಥರ ಆಚಾರವಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ನಮ್ಮ ಭಾರತ ದೇಶದಲ್ಲೇ ಅನಾದಿ ಕಾಲದಿಂದಲೂ ಬಂದಿರತಕ್ಕಂತಹ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಈಗ ನಮ್ಮ ಕಾರಕೂರು ಗ್ರಾಮದಲ್ಲಿ ವಿಶೇಷವಾಗಿ ಸುಮಾರು 700 ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿಯಿಂದ ಕಾರಕೂರು ಗ್ರಾಮದ ಬೀದಿಗಳಲ್ಲೂ ಎತ್ತುಗಳ ರಾಸುಗಳನ್ನು ಕರ್ಕೊಂಡು ಬಂದು ಈ ಹಬ್ಬ ನಾಡ ಹಬ್ಬವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು 10 ವರ್ಷಗಳಿಂದ ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿ ವ್ಯವಹರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಹಬ್ಬ ಪ್ರಮುಖವಾದ ವಿಶೇಷ ಏನೆಂದರೆ ರೈತರಿಗೆ ಭಾರಿ ಮುಖ್ಯವಾದಂತಹದ್ದು. ಈಗಿನ ಕಾಲದಲ್ಲಿ ಯಂತ್ರೋಪಕರಣಗಳು ಬಂದು ರಾಸುಗಳೇ ಕಡಿಮೆ ಆಗ್ತಾ ಇದೆ. ಈ ಎತ್ತುಗಳ ಇತಿಹಾಸವೇ ಹೊರಟೋಗುತ್ತೆ ಅನ್ನೋ ಅಂತ ಒಂದು ಭಯ ಅಂತ ಬಂದಿದೆ. ಇವಾಗ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೆಎಂ ನಾಗರಾಜು, ಅನಿರುದ್ಧ್, ಅನುಷ್ಯ, ಕೆವಿ ಚಂದ್ರಶೇಖರ್ ರೆಡ್ಡಿ, ನರಸಾರೆಡ್ಡಿ, ನಾರಾಯಣ, ಕದಿರಪ್ಪ, ವೇಣು, ಮದ್ದಿಲೇಟಿ, ಪ್ರಕಾಶ್ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಬ್ಯಾಂಕ್ ಖಾತೆಗೆ ಜಮೆ ಆಗಿದ್ದ ಗ್ರಾಚ್ಯುಟಿ ಹಣ ಬೆಳಗಾಗುವಷ್ಟರಲ್ಲಿ ಸೈಬರ್ ವಂಚಕರು ಕನ್ನ, ಪೊಲೀಸರ ಮೊರೆ ಹೋದ ನಿವೃತ್ತಿ ಸರ್ಕಾರಿ ನೌಕರ. ಗ್ರಾಮದಲ್ಲಿ ಚರ್ಚ್ ಕಾಮಗಾರಿಗೆ ಚಾಲನೆ, ಮತಾಂತರಕ್ಕೆ ಹುನ್ನಾರ ಎಂದು ಆರೋಪ, ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ನಿಲ್ಲದ ಗಾಂಜಾ ಗಮಲಿನ ಘಟನಾ ಎಫೆಕ್ಟ್, ಹೇಳಿದಷ್ಟು ಗಾಂಜಾ ಸೇವಿಸಲು ಹಿಂದೇಟು, ನಶೆಯಲ್ಲಿ ಸ್ನೇಹಿತನಿಂದಲೇ ಮನಸೋ ಇಚ್ಛೆ ಚಾಕು ಇರಿತ. ಮತ್ತೆ ಮರುಕಳಿಸಿದ ಕಳ್ಳತನ, ಬೀಗ ಒಡೆದು ಚಿನ್ನ ನಗದು ದೋಚಿ ಪರಾರಿ, ಕಳ್ಳತನಕ್ಕೆ ಬೆಚ್ಚಿ ಬಿದ್ದ ಸಾರ್ವಜನಿಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.